ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಪೂರ್ಣಿಮಾ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಈ ಪತ್ರಿಕೆಯಲ್ಲಿನ 20ನೇ ಸೆಷನ್ 3ನೇ ಗೋವಿಂದನ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. 3ನೇ ಗೋವಿಂದ ರಾಷ್ಟ್ರಕೂಟ ದೊರೆಗಳಲ್ಲೇ ಅತ್ಯಂತ ಸಮರ್ಥನೂ, ವೀರಯೋಧನೂ, ಯಶಸ್ವಿ ದಿಗ್ವಿಜಯಿಯೂ, ದಕ್ಷ ಆಡಳಿತಗಾರನೂ ಆಗಿದ್ದು ಧ್ರುವನ 4 ಜನ ಗಂಡ್ಮಕ್ಕಳುಗಳಲ್ಲಿ ಒಬ್ಬನಾಗಿದ್ದ. ಹಿರಿಯವನಲ್ಲದೇ ಇದ್ರೂ ಸಹ ಧ್ರುವನ ಮರಣದ ನಂತರ 3ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ಇದಕ್ಕೆ ಅವನ ಸಾಮರ್ಥ್ಯವೇ ಕಾರಣ ಆಗಿದ್ದನ್ನು ನೋಡಬಹುದಾಗಿದೆ. ಇನ್ನು ಇವನ ಸೈನಿಕ ಸಾಧನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸ್ತಂಭನ ದಂಗೆ. ಅಧಿಕಾರಕ್ಕೆ ಬಂದ ತಕ್ಷಣವೇ ಗೋವಿಂದ ತನ್ನ ಹಿರಿಯ ಸಹೋದರ ಸ್ತಂಭನ ದಂಗೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಸಹಜವಾಗಿಯೇ ಸಿಂಹಾಸನಾಕಾಂಕ್ಷಿ ಆಗಿದ್ದಂತಹ ಸ್ತಂಭ ಯಾವಾಗ ತನಗೆ ಅಧಿಕಾರ ದೊರೆಯಲಿಲ್ವೋ ಆವಾಗ 3ನೇ ಗೋವಿಂದನ ವಿರುದ್ಧ ದಂಗೆ ಹೇಳ್ತಾನೆ. ಇದಕ್ಕೆ ಅವನು 12 ರಾಜರುಗಳ ಬೆಂಬಲವನ್ನು ಪಡ್ಕೊಳ್ತಾನೆ. ಅದರೊಳಗಡೆ ಪಲ್ಲವ, ಪಾಂಡ್ಯ, ಚೇರ, ಚೋಳ, ವೆಂಗಿ, ಚಾಲುಕ್ಯ, ಗಂಗಾ, ಕೋಸಲ, ಅವಂತಿ ಈ ಎಲ್ಲ ರಾಜರುಗಳು, ಒಟ್ಟು 12 ರಾಜರುಗಳು ಸ್ತಂಭನ ದಂಗೆಗೆ ಬೆಂಬಲವನ್ನು ಕೊಡ್ತಾರೆ. ಆದರೆ ಧೃತಿಗೆಡದಂತಹ 3ನೇ ಗೋವಿಂದ ಈ ಒಂದು ಬೃಹತ್ ಸಂಯುಕ್ತ ಸೇನೆಯನ್ನು ಸೋಲಿಸ್ತಾನೆ. ಸೋಲಿಸಿದ್ರೂ ಸಹ ಸ್ತಂಭನನ್ನು ಶಿಕ್ಷಿಸದೆ, ಅಂದರೆ ಸ್ತಂಭನಿಗೆ ತನ್ನ ಅಣ್ಣನಾದಂತಹ ಸ್ತಂಭನನ್ನು ಶಿಕ್ಷೆಗೊಳಪಡಿಸದೆ ಅವನನ್ನು ಗಂಗವಾಡಿಯ ಮಾಂಡಲಿಕನಾಗಿ ಮುಂದುವರಿಕೆ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ. ಈ ಯುದ್ಧದಲ್ಲಿ ತನಗೆ ಸಹಕಾರ, ಅಂದರೆ 3ನೇ ಗೋವಿಂದನಿಗೆ ಸಹಕಾರ ನೀಡಿದಂತಹ ಮತ್ತೋರ್ವ ಸಹೋದರ ಇಂದ್ರನನ್ನು ಅವನು ಗುಜರಾತಿನ ಲಾಟಾ ಪ್ರಾಂತ್ಯದ ಒಂದು ಪ್ರಾಂತ್ಯಾಧಿಕಾರಿಯಾಗಿ ಅಥವಾ ಮಾಂಡಲಿಕನಾಗಿ ನೇಮಿಸಿದ್ದನ್ನು ನೋಡ್ಬೋದು. ಇದರ ಬಗ್ಗೆ ಎಲ್ಲ ನಮಗೆ ಸಂಪೂರ್ಣವಾದ ಮಾಹಿತಿ ನವಸಾರಿ ಶಾಸನದಿಂದ ಸಿಗೋದನ್ನು ಕಾಣಬಹುದು. ಇನ್ನು ನೆಕ್ಸ್ಟ್ 2ನೇ ಒಂದು ಅವನ ಸಾಧನೆ ಏನು ಅಂತ ಹೇಳಿದ್ರೆ ಅದು ಗಂಗಾದೊರೆ ಶಿವಮಾರನನ್ನು ಮರುಬಂಧನಕ್ಕೆ ಒಳಪಡಿಸಿದ್ದು. ಘಟನೆ ಏನಾಯ್ತು ಅಂತ ಹೇಳಿದ್ರೆ, ಸ್ತಂಭನ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಅಂತ ಹೇಳ್ಬಿಟ್ಟು 3ನೇ ಗೋವಿಂದ ತನಗೆ ಬೆಂಬಲ ಸಿಕ್ಕಲಿ, ತನಗೆ ಸಹಾಯ ಮಾಡಲಿ ಅನ್ನೋ ಉದ್ದೇಶದಿಂದ ಈಗಾಗಲೇ ರಾಷ್ಟ್ರಕೂಟರ ಸೆರೆಯಲ್ಲಿದ್ದಂತಹ 2ನೇ ಶಿವಮಾರ ಅಥವಾ ಇಮ್ಮಡಿ ಶಿವಮಾರ ಗಂಗಾದೊರೆಯನ್ನು ಸೆರೆಯಿಂದ ಬಿಡುಗಡೆಗೊಳಿಸ್ತಾನೆ. ಆದರೆ ಶಿವಮಾರ 3ನೇ ಗೋವಿಂದನಿಗೆ ಸಹಕರಿಸುವ ಬದಲು ಸ್ತಂಭನ ಪರ ಹೋಗ್ಬಿಡ್ತಾನೆ. ಸ್ತಂಭನ ಪಕ್ಷ ವಹಿಸಿ ಯುದ್ಧದಲ್ಲಿ ಭಾಗವಹಿಸ್ಬಿಡ್ತಾನೆ. ಯಾವಾಗ ಸ್ತಂಭ ಮತ್ತು ಅವನ ನೇತೃತ್ವದ 12 ರಾಜರುಗಳನ್ನೆಲ್ಲ 3ನೇ ಗೋವಿಂದ ಸೋಲಿಸಿದ್ನೋ, ನಂತರದಲ್ಲಿ ಗಂಗಾದೊರೆ ಶಿವಮಾರನನ್ನು ಅವನು ಮಾಡಿದ್ದಂತಹ ಮೋಸಕ್ಕೆ ಅವನನ್ನು ಮರುಬಂಧನಕ್ಕೆ ಒಳಪಡಿಸಲಾಗತ್ತೆ. ಮುಂದೆ ಶಿವಮಾರ ಆ ಸೆರೆಯ ಮನೆಯಲ್ಲೇ ಸತ್ತು ಹೋಗಿದ್ದನ್ನು ನಾವು ನೋಡಬಹುದು. ಇದಾದ ನಂತರ ಅವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ದಕ್ಷಿಣ ಭಾರತದಲ್ಲಿ ಬಹುತೇಕ ದಕ್ಷಿಣ ಭಾರತದಲ್ಲಿ ಈ ಅವಧಿಯಲ್ಲಿ ಅವನು ಕಂಚಿಯ ಮೇಲೆ ದಾಳಿ ಮಾಡ್ತಾನೆ. ಕಂಚಿಯ ದಂತಿವರ್ಮನನ್ನು ಸೋಲಿಸ್ತಾನೆ. ಒಟ್ಟಾರೆಯಾಗಿ ಯಾರ್ಯಾರೆಲ್ಲ ಸಣ್ಣ ಪುಟ್ಟ ಮನೆತನಗಳು ಸಹಕಾರವನ್ನು ನೀಡಿದ್ರೋ ಸ್ತಂಭನ ದಂಗೆಗೆ ಅವರೆಲ್ಲರನ್ನು ಮಟ್ಟ ಹಾಕ್ತಾನೆ. ಇದಾದ ನಂತರ ಅವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಿದ್ದನ್ನು ನೋಡಬಹುದು. ಇನ್ನು ಉತ್ತರ ಭಾರತದ ದಂಡಯಾತ್ರೆಯನ್ನು ಇವನು ಕ್ರಿಸ್ತಶಕ 800ರ ವೇಳೆಗೆ ಕೈಗೊಳ್ತಾನೆ. ಇವನ ಉತ್ತರ ಭಾರತದ ದಾಳಿಯ ಸಮಯದಲ್ಲಿ ಉತ್ತರ ಭಾರತದ ರಾಜಕೀಯವು ಗೊಂದಲದ ಗೂಡಾಗಿರುತ್ತೆ. ಕನೂಜನ ರಾಜಕೀಯ ವ್ಯವಹಾರದಲ್ಲಿ ಈ ಬಾರಿ ಬಂಗಾಳದ ಧರ್ಮಪಾಲ ಮೇಲುಗೈ ಸಾಧಿಸಿರ್ತಾನೆ. ಕನೂಜನ ಸಿಂಹಾಸನವನ್ನು ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನ್ನ ಕೈಗೊಂಬೆಯಾದಂತಹ ಚಕ್ರಾಯುಧನನ್ನು ನೇಮಿಸಿರ್ತಾನೆ. ಇದನ್ನು ಸಹಜವಾಗಿಯೇ ಗೂರ್ಜರ ಪ್ರತಿಹಾರ ದೊರೆ 2ನೇ ನಾಗಭಟ ವಿರೋಧಿಸ್ತಾನೆ. ಅವನು ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಮತ್ತು ಚಕ್ರಾಯುಧನನ್ನು ಸೋಲಿಸೋಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾನೆ. ಇಂತಹ ಸಂದಿಗ್ಧ ಸಮಯದಲ್ಲಿ, ಇಂತಹ ಸಂದರ್ಭದಲ್ಲಿ ಉತ್ತರ ಭಾರತದ ದಂಡಯಾತ್ರೆಯನ್ನು 3ನೇ ಗೋವಿಂದ ಕೈಗೊಳ್ತಾನೆ. ಈಗಾಗಲೇ ಧ್ರುವನ ಸಾಧನೆಗಳಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗಾಗಲೇ ಧ್ರುವ ಉತ್ತರ ಭಾರತದ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿದ. ಆದರೆ 3ನೇ ಗೋವಿಂದನ ಕಾಲದಲ್ಲಿ ಮತ್ತೊಮ್ಮೆ ರಾಜಕೀಯ ಅಸ್ಥಿರತೆಯಲ್ಲಿ ಕಂಡು ಬಂದಿದ್ದರಿಂದ 3ನೇ ಗೋವಿಂದ ಇನ್ನೊಂದ್ಸರಿ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇವನು 3ನೇ ಗೋವಿಂದ ಪ್ರತಿಹಾರ ದೊರೆ 2ನೇ ನಾಗಭಟನನ್ನು ಬುಂದೇಲ್ಖಂಡ ಬಳಿಯ ಭೀಕರ ಕದನದಲ್ಲಿ ಸೋಲಿಸ್ತಾನೆ. ಸೋತಂತಹ ನಾಗಭಟ ಯುದ್ಧರಂಗದಿಂದ ಓಡೋಗ್ಬಿಡ್ತಾನೆ. ಇವನ ಪರಾಕ್ರಮಕ್ಕೆ ಎದುರದಂಥ ಕನೂಜಿನ ಚಕ್ರಾಯುಧ ಬೇಷರ ಶರಣಾಗ್ಬಿಡ್ತಾನೆ. ಇನ್ನು ಬಂಗಾಳದ ದೊರೆ ಧರ್ಮಪಾಲನು ಸಹ ತನ್ನ ಸೋಲನ್ನು ಒಪ್ಪಿಕೊಂಡು ಶರಣಾಗಿದ್ದನ್ನು ನೋಡಬಹುದಾಗಿದೆ. ಹೀಗೆ ಪ್ರತಿಹಾರ ಪಾಲದೊರೆಗಳನ್ನೆಲ್ಲ ಸೋಲಿಸಿದಂತಹ 3ನೇ ಗೋವಿಂದನ ಸೈನ್ಯ ಹಿಮಾಲಯದವರೆಗೂ ತನ್ನ ದಿಗ್ವಿಜಯ ಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ.
ಗೋವಿಂದನ ಒಂದು ಕಡೆ ಸಂಜಾನ ತಾಮ್ರಶಾಸನ ಅಂದರೆ ಅಮೋಘ ವರ್ಷನ ಸಂಜಾನ ತಾಮ್ರಶಾಸನ ಏನು ಹೇಳ್ತೆ ಅಂದರೆ, ಗೋವಿಂದನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವಂತಹ ತಣ್ಣನೆಯ ನೀರನ್ನು ಕುಡಿದ್ವು, ಮತ್ತು ಅವನ ಗಜಗಳು ಗಂಗಾ ಜಲದಲ್ಲಿ ಮಿಂದವು ಅಂತ ಹೇಳಿರೋದನ್ನು ನೋಡ್ಬೋದು. ಅಂದರೆ ಅಲ್ಲಿಯವರೆಗೂ ಅವನ ದಂಡಯಾತ್ರೆ ಹತ್ತು ಅಂತ. ಅದಾದ ನಂತರ ಅವನು ಮಾಳ್ವ, ಕೋಸಲ, ಕಳಿಂಗ, ಮಗಧ, ಒಡ್ರಕ ಈ ಪ್ರದೇಶಗಳನ್ನೆಲ್ಲ ಅಂದರೆ ಉತ್ತರದ ಬಹುತೇಕ ರಾಜ್ಯಗಳನ್ನೆಲ್ಲ ಸೆದೆ ಬಡಿದು ಅವನು ತನ್ನ ದಂಡಯಾತ್ರೆಯನ್ನು ಹಿಂದಿರುಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲ ಈ ಒಂದು ಶ್ರೀಭವನದಲ್ಲಿ ನೆಲೆ ನಿಲ್ತಾನೆ. ಶ್ರೀಭವನದಲ್ಲಿ ಅವನು ಸ್ವಲ್ಪ ಕಾಲ ತಂಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಗಂಡು ಮಗು ಜನಿಸಿದಂತಹ ವಿಷಯ ತಲುಪುತ್ತೆ. ಇದರಿಂದಾಗಿ ಅವನು ಶ್ರೀಭವನದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸ್ತಾನೆ. ಇದಾದ ನಂತರ ಅವನು ದಂಡಯಾತ್ರೆಯಿಂದ ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿ ಇವನು ವೆಂಗಿಯ ಮೇಲೆ ಯುದ್ಧವನ್ನು ಸಾರ್ತಾನೆ. ವೆಂಗಿಯ ಮೇಲೆ ಯುದ್ಧ ಸಾರೋದಕ್ಕೆ ಕಾರಣ ಏನಿತ್ತು ಅಂತ ಹೇಳಿದ್ರೆ, 4ನೇ ವಿಷ್ಣುವರ್ಧನ ಆಳ್ವಿಕೆ ಅಂತ್ಯಗೊಂಡಿರುತ್ತೆ. ಅವನ ನಂತರ 2ನೇ ವಿಜಯಾದಿತ್ಯ ಅಧಿಕಾರಕ್ಕೆ ಬಂದಿರ್ತಾನೆ. ಅವನು ರಾಷ್ಟ್ರಕೂಟರ ಪರಮಾಧಿಕಾರವನ್ನು ಧಿಕ್ಕರಿಸ್ತಾನೆ. ಯಾವಾಗ ರಾಷ್ಟ್ರಕೂಟರ ಪರಮಾಧಿಕಾರವನ್ನು 2ನೇ ವಿಜಯಾದಿತ್ಯ ಧಿಕ್ಕರಿಸ್ತಾನೋ, 3ನೇ ಗೋವಿಂದ ವೆಂಗಿಯ ಮೇಲೆ ದಾಳಿ ಮಾಡಿ 2ನೇ ವಿಜಯಾದಿತ್ಯನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಅವನ ಸಹೋದರನಾದಂತಹ ಭೀಮಸಲುಕಿಗೆ ವೆಂಗಿಯ ಸಿಂಹಾಸನದ ಮೇಲೆ ಕೂರಿಸೋದನ್ನು ನೋಡಬಹುದಾಗಿದೆ. ಇದಾದ ನಂತರ ನೆಕ್ಸ್ಟು ನೆಕ್ಸ್ಟು 3ನೇ ಗೋವಿಂದ ತುಂಬ ದಿನಗಳ ಕಾಲ ಈ ಒಂದು ದಂಡಯಾತ್ರೆಗಳಲ್ಲಿ ಬ್ಯುಸಿಯಾಗಿದ್ದರಿಂದ ರಾಜಧಾನಿಯಿಂದ ದೂರ ಉಳಿಬೇಕಾಗುತ್ತೆ. ಈ ಸಂದರ್ಭದ ಸದುಪಯೋಗವನ್ನು ಪಡ್ಕೊಂಡು ಗಂಗಾ ದೊರೆಗಳು ಸ್ಥಳೀಯರಾಗಿದ್ದಂತಹ ಪಲ್ಲವರು, ಅದಾದಮೇಲೆ ಪಾಂಡ್ಯ ದೊರೆಗಳು, ಕೇರಳದ ರಾಜರು ಇವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು 3ನೇ ಗೋವಿಂದನ ವಿರುದ್ಧ ಒಂದು ಒಕ್ಕೂಟವನ್ನು ರಚಿಸ್ಕೊಳ್ತಾರೆ. ಆದರೆ 3ನೇ ಗೋವಿಂದ ಈ ಒಂದು ಒಕ್ಕೂಟವನ್ನು ತುಂಗಭದ್ರಾ ನದಿಯ ದಡದಲ್ಲಿ ಸೋಲಿಸೋದನ್ನು ನೋಡಬಹುದಾಗಿದೆ. ಅದಾದ ನಂತರ ಕಂಚಿಗೆ ನುಗ್ಗಿ ಕಂಚಿ ರಾಜರನ್ನೆಲ್ಲ ಸೋಲಿಸ್ತಾನೆ. 3ನೇ ಗೋವಿಂದ ಕಂಚಿಯ ಮೇಲೆ ದಾಳಿ ಮಾಡಿದ್ದನ್ನು ಕೇಳಿ ಬೆದರಿದಂತಹ ಸಿಂಹಳದ ದೊರೆ ಸಿಲೋನ್ನ ದೊರೆ ತನ್ನ ಹಾಗೂ ತನ್ನ ಮಂತ್ರಿಯ ಒಂದು ಸ್ಟ್ಯಾಚು, ತನ್ನ ವಿಗ್ರಹಗಳನ್ನು ಶರಣಾಗತಿಯ ರೂಪದಲ್ಲಿ 3ನೇ ಗೋವಿಂದನಿಗೆ ಕಳಿಸ್ತಾನೆ. ಆ ಮೂಲಕ ತಾನು 3ನೇ ಗೋವಿಂದನ ಒಂದು ಸಾರ್ವಭೌಮತೆಯನ್ನು ಒಪ್ಕೊಂಡಿರೋದಾಗಿ ಒಂದು ಸೂಚನೆಯನ್ನು ಕೊಡ್ತಾನೆ. ಇದಾದಮೇಲೆ ಕಂಚಿಯ ದೊರೆಗಳನ್ನು ಸೋಲಿಸಿದ್ರಿಂದ ಚೋಳ ಹಾಗೂ ಪಾಂಡ್ಯ ದೊರೆಗಳು ಸಹ ಸ್ವಪ್ರೇರಣೆಯಿಂದ ಕಪ್ಪ ಕಾಣಿಕೆಗಳನ್ನು 3ನೇ ಗೋವಿಂದನಿಗೆ ಸಲ್ಲಿಸೋದ್ರ ಮೂಲಕ ಅವನ ಸಾರ್ವಭೌಮತೆಯನ್ನು ಒಪ್ಕೊಳ್ತಾರೆ. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬಹುದು ಏನು ಅಂತ ಹೇಳಿದ್ರೆ, ರಾಜನೀತಿ ನಿಪುಣನಾಗಿದ್ದಂತಹ 3ನೇ ಗೋವಿಂದ ತನ್ನ ಯಶಸ್ವಿ ದಂಡಯಾತ್ರೆಗಳನ್ನು ಪೂರೈಸಿದ್ರೂ ಸಹ ತಾನು ಗೆದ್ದಂತಹ ರಾಜ್ಯಗಳಿಂದ ಕೇವಲ ಕಪ್ಪ ಕಾಣಿಕೆಯನ್ನು ಮಾತ್ರ ಸ್ವೀಕರಿಸಿದ ಹೊರತು ಅವನು ಎಂದೂ ಆ ರಾಜ್ಯಗಳನ್ನು ಆಕ್ರಮಿಸುವಂತಹ ಒಂದು ಕೆಲಸಕ್ಕೆ ಹೋಗಲಿಲ್ಲ. ಅವನಿಗೆ ಗೊತ್ತಿತ್ತು ಅದು ಕಷ್ಟ ಸಾಧ್ಯನೋ ಅಂತ. ತನ್ನ ದಂಡಯಾತ್ರೆಗಳನ್ನು ಪೂರೈಸಿದ ನಂತರ ಕೊನೆಯ ಕಾಲದವರೆಗೂ ಅವನು ಶಾಂತಿಯುತವಾದಂತಹ ಆಳ್ವಿಕೆಯನ್ನು ನಡೆಸ್ತಾನೆ. ಇನ್ನು ಇವನು ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಯಶಸ್ವಿ ದಿಗ್ವಿಜಯಿ ಮಾತ್ರ ಅಲ್ಲ, ಕಲೆ ಸಾಹಿತ್ಯದ ಉದಾರ ಪೋಷಕನಾಗಿದ್ದಂತಹ 3ನೇ ಗೋವಿಂದನ ಆಸ್ಥಾನದಲ್ಲಿದ್ದಂತಹ ಲಿಂಗಾನುಶಾಸನ ಅನ್ನುವಂತಹ ಕೃತಿಯನ್ನು ಬರೆದಂತಹ ವಾಮನ 3ನೇ ಗೋವಿಂದನ ಆಸ್ಥಾನವನ್ನು ಜಗತ್ತುಂಗ ಸಭೆ ಅಂತ ಕರೆದಿರೋದನ್ನ ನೋಡ್ಬೋದು. ಅಂದರೆ ಅಷ್ಟೊಂದು ವೈಭವದಿಂದ ಇತ್ತು ಅವನ ಒಂದು ಆಡಳಿತ ಅಥವಾ ಅವನ ಒಂದು ದರ್ಬಾರ್ ಅನ್ನೋದು ತಿಳಿದುಬರುತ್ತೆ. ಇನ್ನು ವೈದಿಕ ಮತಾವಲಂಬಿಯಾಗಿದ್ದಂತಹ 3ನೇ ಗೋವಿಂದ ಸರ್ವಧರ್ಮ ಸಹಿಷ್ಣುತಾ ನೀತಿಯನ್ನು ತನ್ನ ಆಳ್ವಿಕೆಯುದ್ದಕ್ಕೂ ಅನುಸರಿಸಿದ್ದನ್ನು ನಾವು ನೋಡಬಹುದಾಗಿದೆ. ಇವನಿಗೆ ಜಗತ್ತುಂಗ, ಪ್ರಭೂತ ವರ್ಷ, ಕೀರ್ತಿನಾರಾಯಣ, ಶ್ರೀವಲ್ಲಭ ಮೊದಲಾದ ಬಿರುದುಗಳಿದ್ವು. ಗೌಂಡಬ್ಬೆ ಇವನ ಪಟ್ಟದ ರಾಣಿ ಆಗಿದ್ಲು. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂತಹ 3ನೇ ಗೋವಿಂದ ಕ್ರಿಸ್ತಶಕ 814ರಲ್ಲಿ ಅವನು ಮರಣವನ್ನು ಹೊಂದಿದ್ದನ್ನು ನೋಡಬಹುದಾಗಿದೆ. ಅವನ ಮರಣದ ನಂತರ ಅವನ ಮಗ ಶರ್ವ ಅಂದರೆ ಅಮೋಘ ವರ್ಷ ರಾಷ್ಟ್ರಕೂಟ ದೊರೆಯಾಗಿ ಅಧಿಕಾರಕ್ಕೆ ಬರ್ತಾನೆ. ಇದಿಷ್ಟು ನಿಮಗೆ 20ನೇ ಸೆಷನ್ನಲ್ಲಿ ತಿಳಿದು ಬರುವಂತಹ ವಿಷಯ. ಥ್ಯಾಂಕ್ ಯು.